ನಮಸ್ಕಾರ ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜೇಗೌಡ. ನಮ್ಮ ಜೊತೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞರಾದಂಥ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ. ನೀವು ಸಾಕಷ್ಟು ಲೈಂಗಿಕ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ, ಬೇರೆ ಬೇರೆ ವೈದ್ಯರ ಹತ್ರ ತೋರಿಸ್ಕೊಂಡಿರ್ತೀರಾ, ಆದರೆ ಸಮಸ್ಯೆ ಪರಿಹಾರ ಆಗಿಲ್ದಲೇ ಇನ್ನು ಬೇರೆ ಡಾಕ್ಟರ್ ಹತ್ರಕ್ಕೆ ಹೆಂಗೆ ಹೋಗೋದಪ್ಪ ಅನ್ನೋ ಒಂದು ಮನಸ್ಥಿತಿನಲ್ಲಿ ನಿಮ್ಮಕ್ಕೆ ನೀವೇ ಸುಮ್ಮನಿರ್ತೀರಾ. ನಾವು ಪ್ರತಿ ವಾರ ಒಂದೊಂದು ರೋಗದ ಬಗ್ಗೆ, ಒಂದೊಂದು ಕಾಯಿಲೆ ಬಗ್ಗೆ, ಯಾವ ರೀತಿ ಲೈಂಗಿಕ ಸಮಸ್ಯೆ ಎಫೆಕ್ಟ್ ಆಗುತ್ತೆ ಆ ಕಾಯಿಲೆ ಇದ್ದವ್ರಿಗೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಬಂದಿದ್ವಿ. ಮಧುಮೇಹ, ಡಯಾಬಿಟಿಸ್ ಬಗ್ಗೆ ಮಾತಾಡಿದ್ದೀವಿ. ಈ ಮಾನಸಿಕ ಖಿನ್ನತೆಗೆ ಒಳಗಾದರೆ ಯಾವ ರೀತಿ ಲೈಂಗಿಕ ಸಮಸ್ಯೆ ಕಾಡುತ್ತೆ ಅಂತ ಹೇಳಿದ್ದೀವಿ. ಅದೇ ರೀತಿ ಇವತ್ತು ನಾವೊಂದು ಬೇರೆ ರೋಗದ ಬಗ್ಗೆ ಮಾತಾಡ್ತೀವಿ. ಇದೇ ಇವತ್ತಿನ ವಿಶೇಷ ನಿತ್ಯ ಸಂಜೀವಿನಿ. ಬನ್ನಿ ವೀಕ್ಷಕರೇ, ಡಾಕ್ಟರ್ ಶರತ್ ಕುಮಾರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಂಜೇಗೌಡ್ರೆ. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಾಕ್ಟರ್, ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ಬೇಕಂತಂದ್ರೆ ಬ್ಲಡ್ ಪ್ರೆಷರ್. ಈಗ ಸಾಮಾನ್ಯವಾಗಿ ತುಂಬಾ ವಯಸ್ಸಾದವ್ರಿಗೇನು ಬ್ಲಡ್ ಪ್ರೆಷರ್ ಬರುತ್ತೆ ಅಂತ ಏನಿಲ್ಲ. 20 ವರ್ಷ 25 ವರ್ಷ ಆಗ್ತಿಂಗೇನೆ ಅವ್ರ ಕೆಲಸದ ಒತ್ತಡ ಇರ್ಬೋದು, ಅವ್ರನ್ನ ಏನೋ ಒಂದು ಒತ್ತಡದಿಂದ ಬ್ಲಡ್ ಪ್ರೆಷರ್ 20 ವರ್ಷ 25 ವರ್ಷ ಬಂದ್ಬಿಟ್ಟಿರ್ತದೆ. ಇಂಥವ್ರಿಗೆ ಶಿಶ್ನದ ಸಮಸ್ಯೆ ಬರುತ್ತಾ? ಶಿಶ್ನದ ಸಮಸ್ಯೆ ಬಂದ್ರೆ ಏನ್ ಮಾಡ್ಬೇಕು ಅವರು? ನೋಡಿ ಮಂಜೇಗೌಡ್ರೆ, ಮೊಟ್ಟ ಮೊದಲನೇದಾಗಿ ಈ ರಕ್ತದ ಒತ್ತಡ ಅಥವಾ ಬ್ಲಡ್ ಪ್ರೆಷರ್ ಯಾತಕ್ಕೆ ರೈಸ್ ಆಗುತ್ತೆ ಅನ್ನೋದು ಕಾರಣ ತಿಳ್ಕೊಂಡ್ಬಿಟ್ರೆ ಆಗ ಶಿಶ್ನುವಿಗೆ ಯಾಕೆ ತೊಂದರೆ ಬರುತ್ತೆ ಅನ್ನೋದು ತಾನಾಗ್ತಾನೆ ಅರಿವಾಗುತ್ತೆ. ಈ ರಕ್ತದ ಒತ್ತಡ ಸಾಮಾನ್ಯವಾಗಿ ಜಾಸ್ತಿ ಆಗೋದಕ್ಕೆ ಕಾರಣ ರಕ್ತನಳಿಕೆಗಳು ನ್ಯಾರೋ ಆಗೋದು, ಕಿರಿದಾಗೋದು. ರಕ್ತನಳಿಕೆಗಳ ಒಳಗಡೆ ಕೊಲೆಸ್ಟ್ರಾಲ್ ಕಟ್ಕೊಳ್ಳೋದು, ಅಂದರೆ ಹೆಪ್ಪು ಕಟ್ಕೊಳ್ಳೋದು. ಯಾವಾಗ ಈ ಕೊಲೆಸ್ಟ್ರಾಲ್ ಹೆಪ್ಪು ಕಟ್ಟುತ್ತೆ ಅಂಥ ಸಮಯದಲ್ಲಿ ರಕ್ತನಳಿಕೆಗಳ ಒಂದು ಗಾತ್ರ ಕುಗ್ಗುತ್ತೆ, ಅದರ ಒತ್ತಡ ಜಾಸ್ತಿ ಆಗುತ್ತೆ. ಕೆಲವು ಸಾರಿ ಹಾರ್ಮೋನ್ಗಳು ವ್ಯತ್ಯಾಸ ಆದಾಗ್ಲೂ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಮತ್ತು ಕೆಲವು ಸಾರಿ ಕಿಡ್ನಿಗಳ ತೊಂದರೆಗಳು ಆದಾಗ ಕೂಡ ರಕ್ತದ ಒತ್ತಡ ಜಾಸ್ತಿ ಆಗುತ್ತೆ. ಒಟ್ಟಿನೊಳಗೆ ರಕ್ತದ ಒತ್ತಡ ಆದಾಗ ಏನಾಗುತ್ತೆ, ರಕ್ತದ ಚಲನೆ ಆಯಾ ಅಂಗಾಂಗಗಳಿಗೆ ಕಡಿಮೆ ಆಗುತ್ತೆ, ಯಾಕೆಂದರೆ ಕಿರಿದಾಗುತ್ತೆ. ಇದು ಹೇಗೆ ಅಂತಂದರೆ, ಈಗ ನೀರು ಹೋಗ್ತಾ ಇದ್ದದ್ದು ನಳಿಕೆನ ನೀವು ಅರ್ಧ ಮುಚ್ಚಿದ್ರೆ ತಕ್ಷಣ ಪ್ರೆಷರ್ ರೈಸ್ ಆದಂಗೆ ಅನ್ಸುತ್ತೆ. ಅಂದ್ರೆ ನೀರು ಚಿಮ್ಮಕ್ಕೆ ಶುರುವಾಗುತ್ತೆ, ನೀರು ಅಷ್ಟೇ ಬರ್ತಿರುತ್ತೆ, ಬಟ್ ಅದ್ರದ್ದು ಫೋರ್ಸ್ ಜಾಸ್ತಿ ಆಗಿದೆ ಅಂತ ಅನ್ಸುತ್ತೆ. ಆದರೆ ನಿಮಗೆ ನೀರು ಬರೋ ಪ್ರಮಾಣ ಕಡಿಮೆ ಆಗೋಗಿರ್ತದೆ ಮುಚ್ಚಿದಾಗ. ಹಾಗೇನೆ ರಕ್ತದ ಒತ್ತಡ ಜಾಸ್ತಿ ಆದಾಗ ರಕ್ತ ನಳಿಕೆಗಳು ಕುಗ್ಗಿ ಹೋಗುತ್ತೆ, ನ್ಯಾರೋ ಆಗ್ತದೆ, ಅಂದರೆ ಕನ್ಸ್ಟ್ರಿಕ್ಟ್ ಆಗ್ತದೆ. ಅದೇ ಸಮಯದಲ್ಲಿ ಎಲ್ಲ ಅಂಗಾಂಗಗಳಿಗೂ ರಕ್ತ ಚಲನೆ ಕಡಿಮೆ ಆಗ್ಬೋದು. ಅದರಲ್ಲೂ ಸಹ ಮೊಟ್ಟ ಮೊದಲನೇ ಅಂಗಾಂಗ ರಕ್ತ ಚಲನೆ ಕಡಿಮೆ ಆಗೋದು ಅಂದರೆ ಶಿಶ್ನುವೆ. ಶಿಶ್ನುವಿಗೆ ಒಂದು ಸ್ಪಾಂಜಿ ಟಿಶ್ಯೂ ಇರ್ತದೆ. ಒಳಗಡೆ ಕಾರ್ಪಸ್ ಕ್ಯಾವರ್ನೋಸಾ ಮತ್ತು ಕಾರ್ಪಸ್ ಸ್ಪಾಂಜಿಯೋಸ್ ಅಂತ 3 ದಿಂಡುಗಳಿರ್ತದೆ. ಆ ದಿಂಡುಗಳೆಲ್ಲ ಸ್ಪಾಂಜಿ ಟಿಶ್ಯೂ, ಅಂದರೆ ಸ್ಪಂಜಿನಂತಹ ಟಿಶ್ಯೂಗಳು. ಅವುಗಳಿಗೆ ರಕ್ತ ಚಲನೆ ಕಡಿಮೆ ಆದ ತಕ್ಷಣ ಮೊಟ್ಟ ಮೊದಲನೇ ತೊಂದರೆ ಆಗೋದು ಅಂದರೆ ಅದು ಗಾತ್ರ ಕಡಿಮೆ ಆಗುತ್ತೆ, ಸಂಕುಚಿತ ಆಗುತ್ತೆ, ಕುಗ್ಗೋಗುತ್ತೆ. ನೇರವಾಗಿ ಬಂದು ಹೇಳ್ತಾರೆ ಈ ಬಿ ಪಿ ಇರೋರು, 8-10 ವರ್ಷ ಬಿ ಪಿ ಇರೋರು ನನ್ನ ಹತ್ರ ಬಂದು, ನಂದು ಶಿಶ್ನು ಮುಂಚೆ ಚೆನ್ನಾಗಿತ್ತು, ಈಗೆಲ್ಲ ಗಾತ್ರ ಕುಗ್ಗಿ ಹೋಗಿದೆ, ಸಂಕುಚಿತ ಆಗಿದೆ ಅಂತ. ಹೌದು, ಖಂಡಿತ ಸಂಕುಚಿತ ಆಗಿರುತ್ತೆ. ಏನಕ್ಕೆ ಅಂತಂದರೆ ಅದು ರಕ್ತ ಕಡಿಮೆ ಆಗಿರುತ್ತೆ. ಈಗ ಬಲೂನು ಡಿಫ್ಲೇಟ್ ಆದಾಗೆ ಅಥವಾ ಸೈಕಲ್ ಟ್ಯೂಬ್ನಲ್ಲಿ ಗಾಳಿ ಏನಾಗುತ್ತೆ, ಅದು ಮುಂಚೆ ಹೇಗೆ ಊದ್ಕೊಂಡಿತ್ತು ಅದು ಕಡಿಮೆ ಕುಗ್ಗೋಗುತ್ತೆ. ಅದೇ ರೀತಿ ರಕ್ತದ ಒತ್ತಡ ಜಾಸ್ತಿ ಆದಾಗ ಶಿಶ್ನುವಿನ ಗಾತ್ರ ಕಡಿಮೆ ಆಗುತ್ತೆ, ಜೊತೆಗೆ ನಿಮಿರಿಕೆ ದೋಷ ಉಂಟಾಗುತ್ತೆ. ಏಕೆಂದರೆ ರಕ್ತ ಚಲನೆ, ಈ ಒಳಗಡೆ ರಕ್ತ ನಿಮಿರಿಕೆ ಉಂಟಾದಾಗ ಹೇಗೆ ನುಗ್ಗಿ ಶಿಶ್ನುವಿನ ಗಾತ್ರ ಮತ್ತು ಉದ್ದವನ್ನು ದಪ್ಪ ಮಾಡಬೇಕು ಅದು ಆಗ್ತಾ ಇರೋದಿಲ್ಲ ಅಥವಾ ಸಾಕಷ್ಟು ಆಗೋದಿಲ್ಲ. ಅಂಥ ಸಮಯದಲ್ಲಿ ನಿಮಿರಿಕೆ ದೋಷ ಕೂಡ ಉಂಟಾಗುತ್ತೆ. ಈ ಎರಡೂ ತೊಂದರೆಗಳು ಈ ಬಿ ಪಿ ಇರೋರಿಗೆ ಬರುತ್ತೆ. ಜೊತೆಗೆ ಈ ಬಿ ಪಿ ಇರೋರು ಆ್ಯಂಟಿ ಹೈಪರ್ಟೆನ್ಸಿವ್ ಟ್ಯಾಬ್ಲೆಟ್ಸ್ ಅಂತಂದರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡತಕ್ಕಂಥ ಮಾತ್ರೆಗಳನ್ನ ಏನು ತಗೊಳ್ತಾರೆ, ಆ ಬಹುತೇಕ ಮಾತ್ರೆಗಳು ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರಿಕೆ ದೋಷವನ್ನು ಉಂಟು ಮಾಡುವ ಸಾಧ್ಯತೆ ಇದೆ, ಅಂದರೆ ಅದರ ಅಡ್ಡ ಪರಿಣಾಮ ಅದು. ಓಕೆ ಡಾಕ್ಟರ್, ಶಿವಕುಮಾರ್ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ಶಿವಕುಮಾರ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಶಿವಕುಮಾರ್, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್ ನಾನು 19 ಜನ ವಾರ್ಕೌಟ್ ಮಾಡ್ಕೊಂತೀನಿ ಸರ್. ಅದ್ ಮಾಡ್ಕೊಂಡಾಗ ನನ್ನ ಶಿಶ್ನ ಇದೆಲ್ಲ ದಪ್ಪ ಆಗ್ತದೆ, ಮತ್ತೆ ಬೆನ್ನು ಕೂಡ ಬಹಳ ಬರ್ತದೆ. ಅದಕ್ಕೇನಾದ್ರೂ ರಿಲೇಟ್ ಇದೆಯಾ ಸರ್? ನಿಮಗೆ ಬೆನ್ನೋವಿಗೆ ತೊಂದರೆ ಇರೋದಕ್ಕೆ ನಿಮ್ಮ ಒಂದ್ಸಾರಿ ಸ್ಪೈನ್ನ ಚೆಕ್ ಮಾಡಿಸ್ಬೇಕಾಗತ್ತೆ. ಬೆನ್ನನ್ನು ಏನು ಒಳಗಡೆ ಏನಾದರೂ ಡಿಸ್ಕ್ಲೀಷನ್ ಏನಾದರೂ ಆಗಿದೆಯಾ ಅಂತ. ಸ್ವಲ್ಪ ವ್ಯಾಯಾಮ ಸಾಕಷ್ಟು ಮಾಡಿ, ಬೆನ್ನನ್ನು ಹಿಂದಕ್ಕೆ ಬಗ್ಸೋದು ಮುಂದಕ್ಕೆ ಬಗ್ಸೋ ವ್ಯಾಯಾಮಗಳನ್ನು ಮಾಡಿ, ಜೊತೆಗೆ ಸ್ವಲ್ಪ ಯೋಗ ಮಾಡಿ. ಯೋಗ ಮಾಡೋದ್ರಿಂದ ಬೆನ್ನೋವುಗಳು ಕಡಿಮೆ ಆಗುತ್ತೆ. ಈ ಹಸ್ತಮೈಥನಕ್ಕೂ ಬೆನ್ನೋವು ನೇರವಾದ ಸಂಬಂಧ ಇಲ್ಲದೆ ಇದ್ರೂ ಬೆನ್ನಲ್ಲಿ ಏನಾದ್ರು ತೊಂದರೆ ಇದ್ದೆ ಹಸ್ತಮೈಥನ ಮಾಡ್ಕೊಂಡಾಗ ಬೆನ್ನೋವು ಬರೋ ಸಾಧ್ಯತೆ ಇದೆ.
ವಾರಕ್ಕೊಮ್ಮೆ ಹಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ತೊಂದರೆ ಏನಾಗೋದಿಲ್ಲ, ಆದರೆ ಅತಿಯಾಗಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಷ್ಟೇ. ಇವ್ರು ಯಾವುದೋ ಒಂದು ಆ್ಯಂಗಲಲ್ಲಿ ನಿಂತ್ಕೊಂಡು ಒಂದು ಇದರಲ್ಲಿ ನಿಂತ್ಕೊಂಡು ಮಾಡಿದ್ರೂ ಬೆನ್ನು ಬರೋದು ಅಂತ. ಬೆನ್ನೋವು ಬರಬಾರ್ದು. ಇವ್ರಿಗೆ ಬೆನ್ನೋವು ಬರೋದಕ್ಕೆ ಕಾರಣ ಬೆನ್ನು ಬಿಗಿಯಾಗಿ ಹಿಡ್ಕೊಂಡಿದೆ. ಹಸ್ತಮೈಥುನ ಮಾಡ್ಕೊಳ್ಬೇಕಾದ್ರೆ ಬೆನ್ನು ಮೂಮೆಂಟ್ ಆಗಿ ಕ್ಯಾಚ್ ಆಗ್ತಾ ಇದೆ. ಅದಕ್ಕೆ ಬೆನ್ನನ್ನು ಸಾಕಷ್ಟು ಮೊಟಿಲಿಟಿ ಕೊಟ್ಟರೆ, ಅಂದರೆ ಬೆನ್ನನ್ನೇ ಲೂಸ್ ಮಾಡಿದ್ರೆ, ಅಂದರೆ ಅದನ್ನು ಬೆಂಡ್ ಮಾಡಿ, ಫಾರ್ವರ್ಡ್ ಬೆಂಡ್, ಬ್ಯಾಕ್ವರ್ಡ್ ಬೆಂಡ್, ಸೈಡ್ ಬೆಂಡ್ಸ್ ಮಾಡಿ, ಯೋಗ ಮಾಡಿ, ಆಗ ಏನಾಗುತ್ತೆ ಒಳಗಡೆ ಬೆನ್ನಿನ ಹೌದು ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆದಾಗ ಏನಾಗುತ್ತೆ, ನೋವು ಬರೋದಿಲ್ಲ. ಓಕೆ ಡಾಕ್ಟರ್ ರವಿಕುಮಾರ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ನೀವು BP ಬಗ್ಗೆ ಹೇಳ್ತಾ ಇದ್ದೀರಿ. ಹೌದೌದು. ಈ ಆ್ಯಂಟಿ ಹೈಪರ್ಟೆನ್ಸಿವ್ ಟ್ಯಾಬ್ಲೆಟ್ಸ್, ಈ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಉಪಯೋಗಿಸತಕ್ಕಂತಹ ಬಹುತೇಕ ಮಾತ್ರೆಗಳು ಎರೆಕ್ಟೈಲ್ ಡಿಸ್ಫಂಕ್ಷನ್, ನಿಮಿರಿಕೆ ದೋಷವನ್ನು ಕೂಡ ಅಡ್ಡ ಪರಿಣಾಮ. ಹಾಗಾಗಿ ಈ ರಕ್ತದ ಒತ್ತಡ ಜಾಸ್ತಿ ಇದ್ದಾಗ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ನ್ಯಾಚುರಲ್ ಟೆಕ್ನಿಕ್ಸ್ಗಳನ್ನು ಉಪಯೋಗಿಸ್ಕೊಂಡು, ಸ್ವಾಭಾವಿಕವಾದ ಮೆಥಡ್ಗಳನ್ನ ಉಪಯೋಗಿಸ್ಕೊಂಡು ರಕ್ತದ ಒತ್ತಡವನ್ನು ಕಡಿಮೆ ಮಾಡಿಕೊಂಡ್ರೆ ಮತ್ತು ಮಾತ್ರೆಗಳ ಮೇಲೆ ಇರತಕ್ಕಂತಹ ಡಿಪೆಂಡೆನ್ಸನ್ನು ಕಡಿಮೆ ಮಾಡಿಕೊಂಡ್ರೆ ನಿಮಿರಿಕೆ ದೋಷ ಕಡಿಮೆ ಆಗುತ್ತೆ. ಅಂದರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಬೇಕಾದಷ್ಟು ಬೇರೆ ಬೇರೆ ಸ್ವಾಭಾವಿಕ ಚಿಕಿತ್ಸೆಗಳಿದೆ, ನೇಚರ್ ಕ್ಯೂರ್ ಇದೆ. ಉಪ್ಪನ್ನು ಕಡಿಮೆ ಮಾಡೋದು, ವ್ಯಾಯಾಮವನ್ನು ಮಾಡೋದು, ಅದರಲ್ಲೂ ಸಹ ಧ್ಯಾನ ಮತ್ತು ಯೋಗವನ್ನು ಜಾಸ್ತಿ ಮಾಡೋದು, ಹೌದು, ಮೆಡಿಟೇಷನ್ ಮಾಡೋದು, ಧ್ಯಾನ ಮಾಡೋದು, ಜೊತೆಗೆ ತಂಗಾಳಿನಲ್ಲಿ ವಾಕಿಂಗ್ ಮಾಡೋದು ಮತ್ತು ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳೋದು, ಕೆಲಸದ ಕೆಲಸ ಇದ್ದಾಗ ಅಂತಹ ಒತ್ತಡ ಕೆಲಸದಿಂದ ದೂರ ಇರೋದು, ಇಂತಹ ಒಂದು ಹಲವಾರು ಈ ಸ್ವಾಭಾವಿಕ ನೇಚರ್ ಕ್ಯೂರ್ ಮುಖಾಂತರ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬೋದು. ಜೊತೆಗೆ ಬೊಜ್ಜುತನ ಇದ್ದರೆ ಬೊಜ್ಜುತನನ ಕಡಿಮೆ ಮಾಡ್ಕೊಳ್ಳೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೊಜ್ಜು ಉಂಟು ಮಾಡ್ತಕ್ಕಂತಹ ಈ ಆಹಾರವನ್ನು ಸೇರಿಸೋದು, ತಾಜ್ಯ ವಸ್ತುಗಳನ್ನ ಕಡಿಮೆ ಮಾಡೋದು, ಎಣ್ಣೆ, ಜಿಡ್ಡು, ತುಪ್ಪ ಇತ್ಯಾದಿ ಇಂತಹ ತಾಜ್ಯ ವಸ್ತುಗಳನ್ನ ಕಡಿಮೆ ಮಾಡೋದು, ಇವುಗಳನ್ನ ತೆಗೆದುಕೊಳ್ಳೋದು, ಈ ಎಲ್ಲ ಕ್ರಮಗಳನ್ನ ತೆಗೆದುಕೊಳ್ಳೋದ್ರ ಮುಖಾಂತರ ರಕ್ತದ ಒತ್ತಡ ಕಡಿಮೆ ಆಗುತ್ತೆ. ಆಗ ನಿಮಿರಿಕೆ ದೋಷ ಕಡಿಮೆ ಆಗುತ್ತೆ. ಓಕೆ ಡಾಕ್ಟರ್, ಕೌಶಿಕ್ ಅಂತ ಹೊನ್ನಾಳಿಯಿಂದ ಕರೆ ಮಾಡ್ತಿದ್ದಾರೆ. ಕೌಶಿಕ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ನಮಸ್ತೆ ಸರ್. ನಮಸ್ತೆ, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಹಲೋ, ಹೇಳಿ. ಅದೇ ಶೀಘ್ರ ಸ್ಖಲನ ಆಗೋದಕ್ಕೆ ಮತ್ತು ನಿಮಿರಿಕೆ ದೋಷ ಕಡಿಮೆ ಆಗೋದಕ್ಕೆ ಒಂದು ಇತ್ತೀಚೆಗೊಂದು PRP ಅಂತ ಒಂದು ಇಂಜೆಕ್ಷನ್ ಬಂದಿದೆ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್. ಶಿಶ್ನುವಿಗೆ ನೇರವಾಗಿ ಇಂಜೆಕ್ಷನ್ ಕೊಡೋದ್ರ ಮುಖಾಂತರ ಶಿಶ್ನುವಿನ ನಿಮಿರಿಕೆ ದೋಷನೂ ಕಡಿಮೆ ಮಾಡೋದು ಮತ್ತು ಈ ಶೀಘ್ರ ಸ್ಖಲನ ಕೂಡ ಕಡಿಮೆ ಆಗುತ್ತೆ. ಯಾಕೆಂದರೆ ಶೀಘ್ರ ಸ್ಖಲನ ಆಗೋದಕ್ಕೆ ಈ ನರಗಳ ಒಂದು ದೌರ್ಬಲ್ಯ ಬಹಳ ಮುಖ್ಯವಾದ ಕಾರಣ. ಈ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರಗಳೇನಿದೆ ಅವುಗಳು ಕಂಟ್ರೋಲ್ ಇರೋದಿಲ್ಲ. ಅಂಥ ಸಮಯದಲ್ಲಿ ಅವುಗಳಿಗೆ ಪ್ಲಾಸ್ಮಾ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅವುಗಳನ್ನ ಬಲಪಡಿಸ್ಬೋದು. ನರಗಳು ಬಲವಾಗಿ ಆದಾಗ ಮತ್ತು ಶಿಶ್ನು ಬಲವಾಗಿ ಉಂಟಾದಾಗ ಈ ಶೀಘ್ರ ಸ್ಖಲನ ಮತ್ತು ನಿಮಿರಿಕೆ ದೋಷ ಎರಡೂ ತಪ್ಪುತ್ತೆ. ನಿಮಿರಿಕೆ ದೋಷ ಮತ್ತು ಶೀಘ್ರ ಸ್ಖಲನ ಒಂದೇ ನಾಣ್ಯದ ಎರಡು ಮುಖಗಳ ರೀತಿ ಕೆಲಸ ಮಾಡ್ತಾ ಇರ್ತದೆ. ಯಾರಿಗೆ ನಿಮಿರಿಕೆ ದೋಷ ಇರ್ತದೆ ಅಂಥವರಿಗೆ ಶೀಘ್ರ ಸ್ಖಲನ ಆಗ್ತಾ ಇರ್ತದೆ. ಅದಕ್ಕೆ ಈ PRP ಮಾಡೋದ್ರ ಮುಖಾಂತರ ಎರಡೂ ಸಮಸ್ಯೆಗಳನ್ನ ಕಡಿಮೆ ಮಾಡ್ಬೋದು. ಓಕೆ ಕೌಶಿಕ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಮಂಜುನಾಥ್ ಅಂತ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಮಂಜುನಾಥ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹಲೋ ಮಂಜುನಾಥ್. ಹಲೋ ಸರ್. ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ಮಂಜುನಾಥ್. ಸರ್, ಮೊನ್ನೆ ಗಾಡಿಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದ್ ಸ್ವಲ್ಪ ಇದಕ್ಕೆ ಹೊಡೆತ ಬಿದ್ದಿತ್ತು. ಅದರಿಂದ ಮುಂದೆ ಏನಾದ್ರು ತುಂಬಾ ನೋವಾಗ್ತಾ ಇದೆ, ಸ್ವಲ್ಪ ದಪ್ಪ ಆಗಿದೆ. ಬೀಜಕ್ಕೆ ಏಟ್ ಬಿದ್ದಿದ್ಯಾ? ಹೌದು ಸರ್. ಸ್ಕ್ಯಾನಿಂಗ್ ಮಾಡಿಸಿದ್ರಾ? ಸ್ಕ್ಯಾನಿಂಗ್ ಮಾಡಿಸಿದೀವಿ. ಬೀಜಗಳು ಸ್ಕ್ಯಾನಿಂಗ್ ಮಾಡಿಸಿದ್ರಾ? ಎಲ್ಲ ಮಾಡಿಸಿದೀವಿ. ಬೀಜಗಳು ಸ್ಕ್ಯಾನಿಂಗ್ ಅಲ್ಲಿ ರಿಪೋರ್ಟ್ ಏನಂತ ಬಂದಿದೆ? ರಿಪೋರ್ಟ್ ಅಲ್ಲಿ ನಾರ್ಮಲ್ ಆಗಿದೆ, ಸ್ವಲ್ಪ ದಪ್ಪ ಆಗಿದೆ. ಹಾಗಾದ್ರೆ ಏನ್ ತೊಂದರೆ ಆಗೋದಿಲ್ಲ. ಅದೇ ಊತ ಇಳಿದು ಹೋಗ್ತದೆ, ಒಳಗಡೆ ಸ್ವಲ್ಪ ರಕ್ತ ಹೆಪ್ಪುಕಟ್ಟಿರ್ತದೆ ಏಟ್ ಬಿದ್ದಾಗ. ಇವಾಗಲೂ ನೋವಿದೆ ಸರ್. ಎಷ್ಟು ದಿನ ಆಯ್ತು ಏಟ್ ಬಿದ್ದು? ಎಷ್ಟು ದಿನ ಆಯ್ತು? ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಇಂಜೆಕ್ಷನ್ ಕೊಟ್ಟಿದ್ದಾರೆ. ಎಷ್ಟು ದಿನ ಆಯ್ತು ಏಟ್ ಬಿದ್ದು? ಏಟು ಬಿದ್ದು 3-4 ದಿವಸ ಆಯ್ತು ಸರ್. ಆಗ ಇರುತ್ತೆ, ಒಂದು ವಾರ 15 ದಿವಸ ನೋವಿರ್ತದೆ, ಕ್ರಮೇಣ ಕಡಿಮೆ ಆಗ್ತದೆ, ಹೆದರಬೇಡಿ. 1 ತಿಂಗಳು 2 ತಿಂಗಳಾಗಿ ಆದ್ರೂ ಊತ ಕಡಿಮೆ ಆಗಿದ್ರೆ ಮತ್ತೊಮ್ಮೆ ಸ್ಕ್ಯಾನಿಂಗ್ ಮಾಡಿಸಿ. ಓಕೆ ಮಂಜುನಾಥ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಒಂದು ಬ್ರೇಕ್ ಬರ್ತೀನಿ ಡಾಕ್ಟರ್. ಬ್ರೇಕ್ ಆದ್ಮೇಲೆ ಮತ್ತೆ ಮಾತಾಡೋಣ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವು ಬ್ಲಡ್ ಪ್ರೆಷರ್ ಬಗ್ಗೆ ಮಾತಾಡ್ತಿದ್ವಿ. ಈಗ ಸಾಮಾನ್ಯವಾಗಿ ಎಲ್ಲರಿಗೂ ಬ್ಲಡ್ ಪ್ರೆಷರ್ ಇದ್ದೇ ಇರುತ್ತೆ, ಅವ್ರಿಗೆಲ್ಲ ಈ ಲೈಂಗಿಕ ಸಮಸ್ಯೆ ಇರುತ್ತೆ ಡಾಕ್ಟರ್? ಎಲ್ರಿಗೂ ಬರೋದಿಲ್ಲ. ಬ್ಲಡ್ ಪ್ರೆಷರ್ ಇರೋರಿಗೆ ಸಾಮಾನ್ಯ ಜನತೆಯಲ್ಲಿರತಕ್ಕಂತಹ ನಿಮಿರಿಕೆ ದೋಷಕ್ಕಿಂತ
ಒಂದು 4 ಪಟ್ಟು ಜಾಸ್ತಿ ಇರೋ ಸಾಧ್ಯತೆ ಇದೆ. ಅಂದರೆ ಈಗ ಒಂದು ಸಾಮಾನ್ಯ ಒಂದು ಜನತೆಯಲ್ಲಿ ಒಂದು ಸುಮಾರು 20-25% ಜನಗಳಿಗೆ, ಅಂದರೆ ಪುರುಷರಿಗೆ, ಅಂದರೆ ಯುವಕರಿಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ತದೆ. ಅಂದರೆ ನಿಮಿರಿಕೆ ದೋಷ ಅವ್ರಿಗೆ ಬೇಕಾದ ತಕ್ಷಣವೇ ಆಗದೆ ಹೋಗ್ಬೋದು, ಅಥವಾ ಸಾಕಷ್ಟು ಪರಿಣಾಮಕಾರಿಯಾಗಿ ನಿಮಿರಿಕೆ ಉಂಟಾಗದೇ ಇರ್ಬೋದು. ಅದೇ BP ಇರೋರಿಗೆ ಅದಕ್ಕಿಂತ ದುಪ್ಪಟ್ಟು, ಅಂದರೆ 50-60% ಎರೆಕ್ಟೈಲ್ ಡಿಸ್ಫಂಕ್ಷನ್ ಬರೋ ಸಾಧ್ಯತೆ ಇದೆ. ಅಂದರೆ ತೊಂದರೆ ಇರೋರಲ್ಲಿ, ನಾರ್ಮಲ್ ಪರ್ಸನ್ಸ್ ಅಲ್ಲ ನಾನು ಹೇಳ್ತಾ ಇರೋದು. ಆದ್ದರಿಂದ BP ಇರೋರಲ್ಲಿ ಸಾಮಾನ್ಯ ಜನತೆಗೆ, ಅಂದರೆ ಜನರಲ್ ಪಾಪ್ಯುಲೇಷನ್ನಲ್ಲಿ ಇರೋದಕ್ಕಿಂತ ಜಾಸ್ತಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ತದೆ. ಮತ್ತು ಸಂಕುಚಿತ ಶಿಶ್ನು, ಅಂದರೆ ಶಿಶ್ನು ಸಣ್ಣ ಆಗೋದು ಸಾಮಾನ್ಯ ಜನತೆಯಲ್ಲಿ ಕೇವಲ ಒಂದು 4-5% ಜನಗಳಿಗೆ ಸಂಕುಚಿತ ಆಗಿರ್ಬೋದು. ಇವರಲ್ಲಿ 15-20% ಜನಗಳಿಗೆ ಸಂಕುಚಿತ ಆಗಿರ್ತದೆ. ಅಂದರೆ ಶಿಶ್ನುವಿನ ಗಾತ್ರ ಕುಗ್ಗಿ ಹೋಗಿರ್ತದೆ. ಈ ಶಿಶ್ನುವಿನ ಗಾತ್ರ ಕುಗ್ಗೋದಾಗ ಅವ್ರಿಗೆ PRP ಮಾಡಬೇಕಾಗ್ತದೆ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಟ್ ಮಾಡಿ, ಅಂದರೆ ಅವ್ರದ್ದೇ ರಕ್ತವನ್ನು ತೆಗೆದುಕೊಂಡು ಅವರ ಶಿಶ್ನುವಿಗೆ ಸಂಸ್ಕರಣೆ ಮಾಡಿ ಪ್ಲಾಸ್ಮಾ ಮತ್ತು ಪ್ಲಾಟ್ಲೆಟ್ಸನ್ನು ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಏನು ಅದು ಕುಗ್ಗೋಗಿರ್ತದೆ ಅದರ ಗಾತ್ರವನ್ನು ಮತ್ತೆ ಒರಿಜಿನಲ್ ಸೈಜ್ಗೆ ತರ್ಬೋದು. ಒರಿಜಿನಲ್ ಸೈಜ್ಗೆ ಇನ್ನೂ ಬೇಕಾದರೆ ಇನ್ನೂ ದಪ್ಪ ಮತ್ತು ಉದ್ದ ಮಾಡ್ಬೋದು. ಅಂದರೆ ಒಂದೇ ಇಂಜೆಕ್ಷನಲ್ಲಿ ಸಾಕಾಗೋದಿಲ್ಲ. PRPನ ಒಂದು ತಿಂಗಳಿಗೆ ಒಂದು ಸಾರಿ ಒಂದು 3-6 ತಿಂಗಳು ತೆಗೆದುಕೊಳ್ಬೇಕಾಗತ್ತೆ. ಏನಾದರೂ ತುಂಬ ಕುಗ್ಗಿ ಹೋಗ್ಬಿಟ್ಟು ರಕ್ತ ಚಲನೆ ಎಲ್ಲ ಕಡಿಮೆ ಆಗಿ ಫೈಬ್ರೋಸಿಸ್ ಆಗಿಬಿಟ್ಟು ಅಥವಾ ಮೈಕ್ರೋ ಕ್ಯಾಲ್ಸಿಫಿಕೇಷನ್ಸ್ ಅಂದರೆ ಕಲ್ಲಾಗ್ಬಿಟ್ಟಿದ್ರೆ ಇನ್ನೂ 6-12 ಇಂಜೆಕ್ಷನ್ನು ಕೊಡಬೇಕಾಗತ್ತೆ. ಅಂದರೆ ಪ್ಲಾಸ್ಮಾನ ಕೊಟ್ಟ ತಕ್ಷಣ ಒಂದೇ ದಿವಸಕ್ಕೆ ಎಲ್ಲ ದಪ್ಪ ಉದ್ದ ಆಗ್ಬಿಡೋದಿಲ್ಲ. ಅಂದರೆ ಪ್ರತಿ ತಿಂಗಳು ಮಾಡ್ತಾ ಹೋಗೋದ್ರಿಂದ ಅದು ದಪ್ಪ ಮತ್ತು ಉದ್ದ ಆಗ್ತದೆ. ಯಾಕೆ ಅಂತಂದರೆ ಈ ಪ್ಲಾಸ್ಮಾದಲ್ಲಿ ವ್ಯಾಸ್ಕ್ಯುಲರ್ ಗ್ರೋತ್ ಫ್ಯಾಕ್ಟರ್ ಇರ್ತದೆ. ಅಂದರೆ ಶಿಶುವಿನ ರಕ್ತದ ಚಲನೆನ ಜಾಸ್ತಿ ಮಾಡುವ ಒಂದು ಗುಣ ಇರ್ತದೆ. ಮತ್ತು ರಿವ್ಯಾಸ್ಕ್ಯುಲರೈಸೇಷನ್ ಆಗ್ತದೆ. ಯಾವ ರಕ್ತ ಕಣಗಳು ಕಟ್ಟಿ ಹೋಗಿರ್ತದೆ, ಅಂದರೆ ಸಣ್ಣ ಸಣ್ಣ ರಕ್ತ ನಳಿಕೆಗಳು, ಕೆಪಿಲರೀಸ್ ಅಂತ ಏನು ಹೇಳ್ತೀವಿ, ಅಥವಾ ಈ ನೀಲಿ ರಕ್ತ ಕಣಗಳು, ಒಂದು ಈ ವೆಯ್ನ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಆರ್ಟ್ರೀಸು, ಕೆಂಪು ರಕ್ತ ನಾಳಿಕೆಗಳು, ಇವುಗಳೇನು ಒಳಗಡೆ ಈ ಹೆಪ್ಪುಗಟ್ಟಿದ ರಕ್ತ ಕಟ್ಬಿಟ್ಟು ನಿಂತೋಗಿರ್ತದೆ, ಅಂಥವನ್ನೆಲ್ಲ ಫ್ಲಶ್ ಮಾಡ್ಬೋದು. ಪ್ಲಾಸ್ಮಾನ ಇಂಜೆಕ್ಟ್ ಮಾಡಿ ಹಿಗ್ಗಿಸ್ಬೋದು. ಹೀಗೆ ಹಿಗ್ಸೋದ್ರ ಮುಖಾಂತರ, ಅಂದರೆ PRP ಮಾಡೋದ್ರ ಮುಖಾಂತರ ಈ ರಕ್ತದ ಒತ್ತಡ ಜಾಸ್ತಿಯಾಗಿ ಶಿಶ್ನು ನಿಮಿರಿಕೆ ದೋಷ ಉಂಟಾಗಿದ್ದರೆ, ಅಥವಾ ಶಿಶ್ನು ಕುಗ್ಗಿ ಹೋಗಿದ್ರೆ, ಅಥವಾ ಸಂಕುಚಿತಗೊಂಡಿದ್ರೆ, ಇನ್ನು ಕೆಲವರಿಗೆ ಬೆಂಡಾಗ್ಬಿಟ್ಟಿರ್ತದೆ. ಯಾತಕ್ಕೆ ಬೆಂಡಾಗ್ತದೆ ಅಂದರೆ ಯಾವ್ದಾದ್ರು ಒಂದು ಕಡೆ ಫೈಬ್ರೋಸಿಸ್ ನಾರು ಕಟ್ಟಿರ್ತದೆ. ಅಂಥವ್ರಿಗೆ ಬೆಂಡಾಗಿರೋ ಶಿಶ್ನು ಇದ್ದಾಗಲೂ ಕೂಡ ನಾವು ಈ PRPನ ಮಾಡಿ ಅದನ್ನು ಡೊಂಕನ್ನು ಸರಿಪಡಿಸ್ಬೋದು ಮತ್ತು ನೇರ ಮಾಡ್ಬೋದು ಅದನ್ನು. ಓಕೆ ಡಾಕ್ಟರ್. ರಿತೀಶ್ ಅಂತ ಮೈಸೂರಿಂದ ಕರೆ ಮಾಡ್ತಿದ್ದಾರೆ. ರಿತೀಶ್ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹಲೋ ಸರ್. ಹಲೋ ರಿತೀಶ್, ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ. ಸರ್, ಇದು ಪೆನಿಸ್ ಇರುತ್ತಲ್ಲ, ಅದ್ರ ಮುಂದ್ಗಡೆ ಡಾಟ್ ಟೈಪ್ ಕೆಂಪು ಗುಳ್ಳೆಗಳಾಗುತ್ತೆ ಸರ್, ಏನಕ್ಕೆ ಸರ್ ಅದು? ಅದು ಇನ್ಫೆಕ್ಷನ್ ಆಗಿರ್ಬೋದು, ಸೋಂಕು ಉಂಟಾಗಿರ್ಬೋದು. ಅದು ಅದರಲ್ಲಿ ಒಂದು ಈ ಕೆಲವು ಸಾರಿ ಕ್ಯಾಂಡಿಡಿಯಾಸಿಸ್ ಅಂತ ಆಗ್ತದೆ, ಒಂದು ಈ ಬೂಸ್ಟ್ ರೋಗ ಅದು ಉಂಟಾಗಿರ್ಬೋದು. ಒಂದು ಸಾರಿ ರಕ್ತ ಪರೀಕ್ಷೆ ಮಾಡಿಸ್ಬಿಡಿ. ರಕ್ತ ಪರೀಕ್ಷೆನಲ್ಲಿ ಸೋಂಕುಗಳೇನಾದರೂ ಉಂಟಾಗಿದೆಯಾ ನೋಡಿ. ಅದರಲ್ಲಿ ಬಹಳ ಮುಖ್ಯವಾಗಿ VDRL ಪರೀಕ್ಷೆ ಮತ್ತು HIV ಪರೀಕ್ಷೆ ಎರಡನ್ನೂ ಮಾಡಿಸಿ, ಈ ರೋಗ ಏನಾದರೂ ಅಂದರೆ ಸಾಂಕ್ರಾಮಿಕ ರೋಗ ಅಥವಾ ಅವರ ಲೈಂಗಿಕ ಕ್ರಿಯೆಗಳಿಂದ ಹಬ್ಬತಕ್ಕಂಥ ರೋಗ ಏನಾದರೂ ಬಂದಿದೆಯಾ ನೋಡಿ. ಅದರಲ್ಲಿ ಬಂದಿಲ್ಲದೆ ಇದ್ದರೆ ಈ ಕೆಲವು ಸಾರಿ ಕ್ಯಾಂಡಿಡಿಯಾಸಿಸ್ ಬೂಸ್ಟ್ ಇನ್ಫೆಕ್ಷನ್ ಇದ್ದಾಗ ಕೂಡ ಸಣ್ಣ ಸಣ್ಣ ಕೆಂಪು ಗುಳಿಗಳು ಬರ್ತದೆ. ಜೊತೆಗೆ ಹೆರ್ಪಿಸ್ ಇನ್ಫೆಕ್ಷನ್ ಆದರೂ ಕೂಡ ಸರ್ಪ ಹುಣ್ಣು, ಅಂದರೆ ಕೆಂಪು ಗುಳ್ಳೆಗಳು, ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಾ ಹೋಗ್ತದೆ. ಅದರಿಂದ ಒಂದು ಸಾರಿ ತಜ್ಞ ವೈದ್ಯರಿಗೆ ತೋರಿಸಿ ಯಾವ ರೀತಿ ಸೋಂಕು ಉಂಟಾಗಿದೆ ನೋಡಿ ಅದಕ್ಕೆ ಸರಿಯಾದ ಆ್ಯಂಟಿಬಯೋಟಿಕ್ ಅಂತಂದರೆ ರೋಗ ನಿರೋಧಕ ಮಾತ್ರೆಗಳನ್ನ ಅಥವಾ ಮದ್ದುಗಳನ್ನ ಅಥವಾ ಚಿಕಿತ್ಸೆಗಳನ್ನ ತಗೊಳ್ಬೇಕಾಗ್ತದೆ. ಮತ್ತು ಜೊತೆಗೆ ಶಿಶ್ನುವಿನ ಲಿಂಗಮಣಿಗೆ ಹಚ್ಚತಕ್ಕಂಥ ಲೇಪನಗಳು ಕೂಡ ಬರ್ತದೆ. ಈ ಯಾವುದಾದ್ರೂ ಬೂಸ್ಟ್ ಇನ್ಫೆಕ್ಷನ್ ಅಥವಾ ಈಸ್ಟ್ ಇನ್ಫೆಕ್ಷನ್ ಆಗಿದ್ದರೆ ಕ್ಯಾಂಡಿಡ್ ವಿ ಅಂತ ಒಂದು ಜೆಲ್ ಬರ್ತದೆ, ಅದನ್ನು ಹಚ್ಚೋದ್ರ ಮುಖಾಂತರ ಈ ರೋಗವನ್ನು ತಡೆಗಟ್ಬೋದು. ಈ ಯಾವುದೇ ತಡೆಗಟ್ಟೋದಕ್ಕಿಂತ ಮುಂಚೆ ಒಂದು ಸಾರಿ ತಜ್ಞ ವೈದ್ಯರನ್ನ ಕಂಡು ತೋರಿಸಿ ಯಾವ ರೀತಿಯ ಸೋಂಕು ಉಂಟಾಗಿದೆ ಅದನ್ನು ಪತ್ತೆ ಹಚ್ಚಿ ರಕ್ತ ಪರೀಕ್ಷೆ ಮಾಡಿಸಿ ಚಿಕಿತ್ಸೆ ತೆಗೆದುಕೊಳ್ಳೋದು ಒಳ್ಳೆಯದು. ಜೊತೆಗೆ ನಿಮ್ಮ ಶ್ರೀಮತಿಯವರಿಗೂ ಕೂಡ ಒಳಗಡೆ ಕೂಡ ಈ ಸೋಂಕು ಉಂಟಾಗಿರೋ ಸಾಧ್ಯತೆ ಇದೆ ಲೈಂಗಿಕ ಕ್ರಿಯೆಯಿಂದ. ಅದರಿಂದ ಅವ್ರಿಗೂ ನೀವೇನು ಚಿಕಿತ್ಸೆ ತಗೊಳ್ತೀರಿ ಅದೇ ಚಿಕಿತ್ಸೆನ ಅವ್ರಿಗೂ ಒಟ್ಟಿಗೆ ಇಬ್ಬರಿಗೂ ಕೊಡಿಸೋದು ಒಳ್ಳೆಯದು. ಮತ್ತು ಸ್ವಚ್ಛತೆನ ಕಾಪಾಡಬೇಕು. ಅಂತಂದರೆ ಲೈಂಗಿಕ ರೋಗಗಳು ಹಬ್ಬದೇ ಇರೋ ರೀತಿಯಲ್ಲಿ ಈ ರೀತಿ ತೊಂದರೆ ಉಂಟಾದಾಗ ಕಾಂಡಮ್ಮನ್ನು ಉಪಯೋಗಿಸಿ, ಅಂದರೆ ನಿರೋಧ ಉಪಯೋಗಿಸಿ ಸಂಭೋಗ ಮಾಡಬೇಕು. ಅಲ್ಲದೆ ಇದ್ದರೆ ಒಬ್ಬರಿಂದ ಒಬ್ಬರಿಗೆ ರೋಗ ಹಬ್ತಾ ಹೋಗ್ತದೆ. ಸ್ವಚ್ಛತೆ ಮತ್ತು ಚಿಕಿತ್ಸೆ ಎರಡೂ ಅತಿ ಮುಖ್ಯ.
ಓಕೆ ರಿತೀಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಆದಷ್ಟು ಬೇಗ ನೀವು ಟ್ರೀಟ್ಮೆಂಟ್ ಒಳಗಾಗೋದು ಒಳ್ಳೇದು, ಯಾಕಂದ್ರೆ ಮತ್ತೆ ಇದು ಜಾಸ್ತಿ ಆಗೋದ್ಕಿಂತ ಹಬ್ಬ ಸಾಧ್ಯತೆ ಹೌದು. ಇದೆ. ನಾಗಪ್ಪ ಅಂತ ಬೆಳಗಾವಿಯಿಂದ ಕರೆ ಮಾಡ್ತಿದ್ದಾರೆ. ನಾಗಪ್ಪ ನಮಸ್ತೆ, ತಮ್ಮ ಸಮಸ್ಯೆ ಹೇಳಿ. ಹಲೋ ನಮಸ್ತೆ ನಮಸ್ತೆ ನಾಗಪ್ಪ ಅವರೇ, ತಮ್ಮ ಸಮಸ್ಯೆ ಏನು ಕೇಳಿ. ಸರ್ ನಮ್ಗೆ ಮದುವೆ ಆಗಿದೆ. ಹಾ ಹಾ ನಾನು 3 ಮಕ್ಕಳಿದೆ ಸರ್. ಹಾ ಹಾ ಆದ್ರೂ ಸ್ನೇಹ ಬಹಳ ಸಣ್ಣದಿದೆ. ಹಾ ಹಾ ಅದೇ ನಾವು ಎಲ್ಲಿ ತೋರಿಸಿಲ್ಲ. ಈಗ ನಾವು ಟಿವಿಯಾಗಿ ನೋಡಕ್ ತೆಗೆದ ನಾವು ಕರೆ ಮಾಡ್ತಾನೆ ಇದ್ದೀವಿ. ಅದೇ ನೋಡಿ, ಈಗ ಅದು ಲಿಂಗ ಚಿಕ್ಕದಾಗಿರೋದಕ್ಕೆ ಒಂದು ಹೊಸ ಚಿಕಿತ್ಸೆ ಬಂದಿದೆ, PRP ಅಂತ, ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ. ನಿಮ್ಮ ರಕ್ತವನ್ನು ತೆಗೆದುಕೊಂಡು ನೇರವಾಗಿ ಶಿಶ್ನುಗೆ ಇಂಜೆಕ್ಟ್ ಮಾಡೋದು, ಅದನ್ನು ಪ್ರೋಸೆಸ್ ಮಾಡಿ ಅದಕ್ಕೆ ಪ್ಲಾಟ್ಲೆಟ್ಸ್ ನಿಮ್ಮ ರಕ್ತ ಕಣಗಳನ್ನೇ ಅದಕ್ಕೆ ಸೇರಿಸಿ ಅದನ್ನು ಇಂಜೆಕ್ಟ್ ಮಾಡೋದು. ಅದನ್ನು ತಿಂಗಳಿಗೊಮ್ಮೆ ಇಂಜೆಕ್ಷನ್ ಕೊಡಬೇಕಾಗ್ತದೆ. ಒಂದು ಅತಿ ಸಣ್ಣ ಶಿಶ್ನು ಇದ್ದರೆ ಒಂದು 6 ರಿಂದ 12 ಇಂಜೆಕ್ಷನ್ ಕೊಡಬೇಕಾಗ್ತದೆ. ಸಣ್ಣ ಶಿಶ್ನು ಇದ್ದರೆ ಒಂದು 3 ರಿಂದ 6 ಇಂಜೆಕ್ಷನ್ ಕೊಡಬೇಕಾಗ್ತದೆ. ತಿಂಗಳಿಗೊಮ್ಮೆ ಈ ರೀತಿ ಇಂಜೆಕ್ಷನ್ ಕೊಡಬೇಕಾಗತ್ತೆ. ಜೊತೆಗೆ ಈ ವ್ಯಾಕ್ಯೂಮ್ ಪಂಪನ್ನು ಜೊತೆಗೆ ಕೊಡಬೇಕು. ಅಂದರೆ ಈ PRP ಮಾಡಿ, ಅಂದರೆ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ಶಿಶ್ನುವಿಗೆ ಇಂಜೆಕ್ಟ್ ಮಾಡಿ ಅದ್ರ ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಅಳವಡಿಸ್ಕೊಂಡು ಶಿಶ್ನುವಿನ ಉದ್ದ ಮತ್ತು ದಪ್ಪ ಮಾಡ್ಕೊಳ್ಬೋದು. ಈ ಎರಡೂ ಚಿಕಿತ್ಸೆಗಳನ್ನ ಒಂದೇ ಬಾರಿ ತೆಗೆದುಕೊಂಡ್ರೆ ನಿಮ್ಮ ಸಮಸ್ಯೆ ಕಡಿಮೆ ಆಗುತ್ತೆ ಅಥವಾ ಸಂಪೂರ್ಣವಾಗಿ ವಾಸಿ ಆಗುತ್ತೆ. ಓಕೆ ನಾಗಪ್ಪ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಡಾಕ್ಟರ್, ಒಂದು ಬ್ರೇಕ್ ತೊಗೊಂಡ್ಬರ್ತೀನಿ. ಬ್ರೇಕ್ ನಂತರ ಸಾಕಷ್ಟು ಮಾತಾಡ್ತಿದೆ. ವೀಕ್ಷಕರೇ, ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಈಗೊಂದು ಪುಟ್ಟ ಬ್ರೇಕ್. ಬ್ರೇಕ್ ನಂತರ ನಿತ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗಣೇಶ್ ಅಂತ ತುಮಕೂರಿಂದ ಕರೆ ಮಾಡಿದ್ದಾರೆ. ಗಣೇಶ್ ನಮಸ್ತೆ, ತಮ್ಮ ಸಮಸ್ಯೆ ಏನು ಹೇಳಿ. ಸರ್ ಏನಂದ್ರೆ ನನ್ಗೆ ಮೊದಲು ಒಂದು 25 ಇಯರ್ಸ್ ತನಕ ಹೇಳಿ. ನನ್ನ ಶಿಷ್ಟ ದೊಡ್ಡದಾಗಿತ್ತು. ಅದಾದ್ಮೇಲೆ ತುಂಬಾ ಚಿಕ್ಕದಾಗ್ಬಿಡ್ತು. ಏನಂತ ಗೊತ್ತಾಗ್ತದೆ. ಅದಕ್ಕೆ ಈಗ ಶಿಶ್ನು ಸಂಕುಚಿತ ಆಗೋದಕ್ಕೆ 3 ಪ್ರಮುಖ ಕಾರಣಗಳಿದೆ. ಒಂದು, ಶಿಶ್ನುಗೆ ಹೋಗತಕ್ಕಂಥ ರಕ್ತ ಚಲನೆ ಕಡಿಮೆ ಆಗಿದ್ರೆ, ಅಂದ್ರೆ ರಕ್ತ ಏನಾದರೂ ಒಳಗಡೆ ಹೆಪ್ಪು ಕಟ್ಬಿಟ್ಟಿದ್ರೆ ಆವಾಗ ಕಡಿಮೆ ಆಗುತ್ತೆ. ಎರಡನೇದು, ಒಳಗಡೆ ನರಗಳೇನಿದೆ, ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್, ಅವಕ್ಕೇನಾದರೂ ಡ್ಯಾಮೇಜ್ ಆದರೂ ಕೂಡ ನಿಮಿರಿಕೆ ಕಡಿಮೆ ಆಗಿ ಶಿಶ್ನು ಚಿಕ್ಕದಾಗುತ್ತೆ. ಮೂರನೇದು, ಈ ದಿಂಡುಗಳೇನಿದೆ ಶಿಶ್ನು ಒಳಗಡೆ, ಒಂದು ಕಾರ್ಪಸ್ ಕ್ಯಾವರ್ನೋಸಾ ಮತ್ತು ಕಾರ್ಪಸ್ ಪಾಂಜಿಯೋಸಾ, ಆ ದಿಂಡುಗಳಲ್ಲಿ ಒಳಗಡೆ ಏನಾದ್ರೂ ಕ್ಯಾಲ್ಸಿಫಿಕೇಶನ್ ಆಗಿ ಅಥವಾ ಫೈಬ್ರೋಸಿಸ್ ಆದರೆ ಕೂಡ ಶಿಶ್ನು ಚಿಕ್ಕದಾಗುತ್ತೆ. ಜೊತೆಗೆ ಈ ಹಾರ್ಮೋನ್ಸ್ಗಳು, ಅಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ ಕಡಿಮೆ ಆದರೂ ಕೂಡ ಶಿಶ್ನು ಚಿಕ್ಕದಾಗುತ್ತೆ. ಇದಕ್ಕೆ ಚಿಕಿತ್ಸೆ ಅಂತಂದರೆ ಅದಕ್ಕೆ ಮತ್ತೆ ನಿಮ್ಮ ರಕ್ತವನ್ನೇ ತೆಗೆದುಕೊಂಡು ಪ್ರೋಸೆಸ್ ಮಾಡಿ ಪ್ಲಾಟ್ಲೆಟ್ ರಿಚ್ ಪ್ಲಾಸ್ಮಾನ ನೇರವಾಗಿ ನಿಮ್ಮ ಶಿಶ್ನುಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಮತ್ತೆ ಸಹಜ ಸ್ಥಿತಿಗೆ ತರ್ಬೋದು. ಅಂದರೆ ಮುಂಚೆ ಯಾವ ಸ್ಥಿತಿಯಲ್ಲಿತ್ತು ಅದಕ್ಕೆ ಅದಕ್ಕಿಂತ ಇನ್ನೂ ಹೆಚ್ಚು ಬೇಕಾದ ದಪ್ಪ ಮತ್ತು ಉದ್ದ ಮಾಡ್ಬೋದು PRP ಮಾಡೋದ್ರ ಮುಖಾಂತರ. ಅಂದರೆ ಅದನ್ನು ಒಂದು ತಿಂಗಳಿಗೊಮ್ಮೆ ಮಾಡಬೇಕಾಗತ್ತೆ. ಒಂದು 3 ರಿಂದ 6 ತಿಂಗಳು ಚಿಕಿತ್ಸೆ ಕೊಡಬೇಕಾಗತ್ತೆ. ಜೊತೆಗೆ ಈ PRP ಮಾಡೋದ್ರ ಜೊತೆಗೆ ವ್ಯಾಕ್ಯೂಮ್ ಪಂಪನ್ನು ಬಳಸಿದ್ರೆ ಭಾಳ ಬೇಗ ನಿಮ್ಮ ಶಿಶ್ನು ಸಹಜ ಸ್ಥಿತಿಗೆ ಬರ್ತದೆ. ಜೊತೆಗೆ ಹಾರ್ಮೋನ್ ಏನಾದರೂ ಡಿಪ್ಲೀಷನ್ ಆಗಿ ಶಿಶ್ನು ಚಿಕ್ಕದಾಗಿದ್ದರೆ ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ HRT ಕೊಡಬೇಕಾಗುತ್ತೆ. ಅಂದರೆ ಟೆಸ್ಟೋಸ್ಟಿರೋನ್ ಹಾರ್ಮೋನ್ನ ಮಾತ್ರೆಗಳ ಮುಖಾಂತರ ಅಥವಾ ಲೇಪನಗಳ ಮುಖಾಂತರ ಅಥವಾ ಜೆಲ್ ಮುಖಾಂತರ ಅಥವಾ ಇಂಜೆಕ್ಷನ್ ಮುಖಾಂತರ ಕೊಡಬೇಕಾಗುತ್ತೆ. ಇನ್ನು ಒಳಗಡೆ ಏನಾದರೂ ರಕ್ತ ಹೆಪ್ಪುಗಟ್ಟಿ ಅಥವಾ ಕ್ಯಾಲ್ಸಿಫಿಕೇಷನ್ಸ್ ಆಗಿದ್ದರೆ ಅದನ್ನು ಕೂಡ ಸರಿಪಡಿಸ್ಬೇಕಾಗತ್ತೆ. ಓಕೆ ಗಣೇಶ್ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ತಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ತು ಅಂತ ಅನ್ಕೊಳ್ತೀನಿ. ವಿನಯ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ವಿನಯ್ ನಮಸ್ತೆ, ತಮ್ಮ ಸಮಸ್ಯೆ ಏನು ಹೇಳಿ. ಹೇಳಿ ವಿನಯ್, ತಮ್ಮ ಸಮಸ್ಯೆ ಏನು ಕೇಳಿ. ಸರ್ ನಮಸ್ತೆ ಸರ್, ನಾನು ವಿನಯ್ ಅಂತೇಳಿ ಹೇಳಿ. ಹೇಳಿ ಸರ್. ಏಜ್ 25 ಇವಾಗ. ಸರ್ ಅಸ್ತಮೈಥುನ ಮಾಡ್ಕೊಳ್ಳೋದ್ರಿಂದ ಹೆಲ್ತ್ಗೆ ತೊಂದರೆ ಆಗುತ್ತಾ ಮತ್ತೆ ಬಾಡಿ ವೀಕ್ ಆಗುತ್ತಾ ಅಂತ ಸರ್? ಅತಿ ಹೆಚ್ಚು ಅಸ್ತಮೈಥುನ ಮಾಡ್ಕೊಂಡ್ರೆ ಅತಿ ತುಂಬಾ ಜಾಸ್ತಿ ಬಾರಿ ಅಂತಂದ್ರೆ ದಿನ ಅಥವಾ ದಿನಕ್ಕೆ 2 ಸಾರಿ 3 ಸಾರಿ, ದಿನಕ್ಕೆ 5-6 ಸಾರಿ ಮಾಡ್ಕೊಳ್ಳೋದ್ರ ಮುಖಾಂತರ ಶಿಶ್ನುವಿನ ಒಳಗಡೆ ಇರತಕ್ಕಂಥ ನರಮಂಡಲಕ್ಕೆ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ, ರಕ್ತನಳಿಕೆಗಳಿಗೆ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಅದರಿಂದ ಅಸ್ತಮೈಥುನ ನಿಯಮಿತವಾಗಿ ಅಂದರೆ ವಾರಕ್ಕೊಂದ್ಸಾರಿ ಅಥವಾ 2 ಸಾರಿ ಮಾಡ್ಕೊಳ್ಳೋದ್ರಿಂದ ತೊಂದರೆ ಏನಿಲ್ಲ. ಅತಿ ಹೆಚ್ಚಾಗಿ ಮಾಡ್ಕೊಂಡಾಗ ಶಿಶ್ನುಗೆ ಡ್ಯಾಮೇಜ್ ಆಗ್ಬೋದು ಮತ್ತು ಶರೀರ ಕೂಡ ವೀಕ್ ಆಗೋ ಸಾಧ್ಯತೆ ಇದೆ. ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ಹೆಚ್ಚಿನ ಮಾಹಿತಿಗೆ ನಿಮಗೆ ಟೆಲಿಫೋನ್ ನಂಬರ್ ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. 7815050100 7676210322 8088890724. ಡಾಕ್ಟರ್, ಈ ಶಿಶ್ನದ ಸಮಸ್ಯೆ ಇರೋರು ತಮ್ಮ ಸಂಗಾತಿಯನ್ನ ತೃಪ್ತಿಪಡಿಸಲಿಕ್ಕೆ ಆಗುತ್ತಾ ಆಗೋದಿಲ್ವಾ? ಚಿಕ್ಕದಾಗಿರ್ಬಿಡಿ ಡಾಕ್ಟರ್. ಬಹಳ ಒಳ್ಳೆ $1,000,000 ಕ್ವಶನ್ ಕೇಳಿದ್ರಿ.
ಶಿಶ್ನುವಿನ ತೊಂದರೆ ಇದ್ದಾಗ ಖಂಡಿತ ಸಂಗಾತಿಗೆ ಸಂಪೂರ್ಣವಾಗಿ ತೃಪ್ತಿ ಸಿಗೋದಿಲ್ಲ, ಅದನ್ನು ಸರಿಪಡಿಸ್ಕೊಳ್ಳೇಬೇಕಾಗತ್ತೆ. ಓಕೆ ಡಾಕ್ಟರ್, ಇಲ್ಲಿ ತನಕ ಬಂದು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಸಾಕಷ್ಟು ಜನನು ನಿಮ್ಮ ಜೊತೆ ಪರಿಹಾರ ತಗೊಂಡು ನಿಮ್ಮ ಕರೆ ಮಾಡಿ ನಿಮ್ಮ ಹತ್ರ ಪರಿಹಾರ ಕೇಳ್ಕೊಂಡಿದ್ದಾರೆ. ಧನ್ಯವಾದ ನಿಮಗೆ. ನಮಸ್ಕಾರ ಮಂಜೇಗೌಡ್ರೆ. ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ವೀಕ್ಷಕರೇ, ನೋಡಿದ್ರಲ್ಲ, ಲೈಂಗಿಕ ಸಮಸ್ಯೆ ಎಂದು ತುಂಬಾ ಸಮಸ್ಯೆ ಆದ್ರೂ ಎಷ್ಟೋ ಜನ ತಮ್ಮಲ್ಲೇ ಮುಚ್ಚಿಟ್ಕೊಂಡಿರ್ತಾರೆ, ಯಾರ ಹತ್ರ ತೋರಿಸ್ಕೊಂಡಿರೋದಿಲ್ಲ, ಡಾಕ್ಟರ್ ಹತ್ರನೂ ಹೋಗಿ ತೋರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅವ್ರಿಗೆ ಏನೋ ಒಂದು ರೀತಿ ಮುಜುಗರ ಆಗ್ತಾ ಇರುತ್ತೆ, ಯಾರ ಹತ್ರ ಹೇಳ್ಕೊಂಡ್ರೆ ಏನ್ ಅನ್ಕೊಳ್ತಾರೋ ಅಂತ. ತಮ್ಮ ಸಂಗಾತಿಗೆ ಸಾಕಷ್ಟು ಜನ ಹೇಳ್ಕೊಂಡಿರೋದಿಲ್ಲ. ಈ ರೀತಿ ಎಲ್ಲಾ ಸಮಸ್ಯೆಗಳ ನಿವಾರಿಸೋಕೆ ಇಂಥ ನಿತ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.